ನಿನ್ನೆ ಇಡೀ ದಿನ ಸೆಷನ್ ಅನ್ನು ಆಪೋಷಣ ತೆಗೆದುಕೊಂಡಿದ್ದು ಒಂದು ವಿಚಾರ, ಅದು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ರದ್ದು ಮಾಡಬೇಕು ಅಂತ ಪ್ರತಿಪಕ್ಷಗಳ ಆಗ್ರಹ. ಇವತ್ತು ಕೂಡ ಪ್ರತಿಭಟನೆಗಳಾಗ್ತಾ ಇದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಸರ್ಕಾರದಿಂದ ವೇತನ ಕೊಡ್ತಾ ಇರುವಂತಹ ವಿಚಾರ ವಿಪರೀತ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಜನಾಕ್ರೋಶಕ್ಕೂ ಇದು ಕಾರಣ ಆಗ್ತಾ ಇದೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ದೋಸ್ತಿಗಳು ಪ್ರತಿಭಟನೆ ಹಾದಿಯನ್ನು ಹಿಡಿದಿದ್ದಾರೆ. ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೂ ಕೂಡ ಬಿಜೆಪಿ ಜೆಡಿಎಸ್ನ ಶಾಸಕರುಗಳು ಮುಂದಾಗ್ತಾ ಇದ್ದಾರೆ. ಸಂವಿಧಾನ ಬಾಹಿರ ಗ್ಯಾರಂಟಿ ಸಮಿತಿ ಅನುಷ್ಠಾನ ಏನಿದೆ ಅದನ್ನು ರದ್ದು ಮಾಡಬೇಕು ಮತ್ತು ಸದನದಲ್ಲಿ ಈ ವಿಚಾರವನ್ನ ಇನ್ನಷ್ಟು ತೀವ್ರತರವಾಗಿ ಪ್ರಶ್ನೆಯನ್ನ ಕೇಳ್ತೀವಿ, ನಾವು ಹೋರಾಟವನ್ನು ಮಾಡ್ತೀವಿ ನಾವು ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ ನೀವು. ಆರ್ ಅಶೋಕ್ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿಯಿಂದ ಹಿಡಿದು ಎಲ್ಲರೂ ಕೂಡ, ಪ್ರಭು ಚವ್ಹಾಣನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೊ ಬಿಜೆಪಿ ಜೆಡಿಎಸ್ನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇರೋದು. ಆಮೇಲೆ ಇವರು ಎತ್ತಿರುವಂತಹ ಪಾಯಿಂಟ್ ಕೂಡ ತುಂಬಾ ವ್ಯಾಲಿಡ್ ಆಗಿದೆ. ಈ ಕಾರ್ಯಾಂಗ ಇದೆಯಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕಂತ, ಮತ್ತದಕ್ಕೊಂದು ಸಮಿತಿ ಅಂದ್ರೆ ಏನರ್ಥ? ಶಕ್ತಿ ಯೋಜನೆ ಫಾರ್ ಎಕ್ಸಾಂಪಲ್, ಶಕ್ತಿ ಯೋಜನೆ ಯಾರ ಅಂಡ್ರಲ್ಲಿ ಬರುತ್ತೆ? ಸಾರಿಗೆ ಇಲಾಖೆ ಅಂಡ್ರಲ್ಲಿ ಬರುತ್ತೆ. ಸಾರಿಗೆ ಇಲಾಖೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಅವ್ರು ನಿಭಾಯಿಸ್ತಾರೆ. ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನ್ ಮಾಡುತ್ತೆ ಬದನೆಕಾಯಿ ಅನ್ನೋದು ಪ್ರಶ್ನೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ, ಅದು ಅಸಂವಿಧಾನಿಕ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ, ಇದು ಪಕ್ಷದ ಕಾರ್ಯಕ್ರಮಗಳಲ್ಲ. ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ. ನೀವು ಯಾವ ಇದರಲ್ಲಿ ಅದನ್ನು ಮಾಡ್ತಿದ್ದೀರಿ? ಅದಕ್ಕೆ ಸಾಂವಿಧಾನಿಕ ಹುದ್ದೆಗಳಲ್ವಲ್ಲ, ಅದರಿಂದಾಗಿ ಕೈ ಬಿಡಲೇಬೇಕು. ಇಲ್ಲ ಅಂತಂದ್ರೆ ನೀವು ಹಗಲು ದರೋಡೆ ಮಾಡ್ತಾ ಇದ್ದೀರಿ, ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನು ನಾವು ಹೇಳಲೇಬೇಕಾಗ್ತದೆ. ಜೊತೆಗೆ ಇವತ್ತು ಹಣ ಇಲ್ಲ, ಪ್ರತಿಯೊಂದು ಕೇಳಿದ್ರು ಹಣ ಇಲ್ಲ, ಹಣ ಇಲ್ಲ, ಹಣ ಇಲ್ಲ ಅಂತೀರಿ. ಆದರೆ ಕೆಲವರಿಗೆ, ಅನೇಕರಿಗೆ ನೀವು ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಈಗ ಹೋರಾಟಗಳು ಬಹಳಷ್ಟು ನಡೀತಾ ಇದೆ. ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ. ಇಲ್ಲಿ 9 ಯೂನಿವರ್ಸಿಟಿಗಳನ್ನು ಮುಚ್ತಾ ಇದ್ದೀನಿ ಅಂತೀರಿ. ಯಾಕೆ ಮುಚ್ತಾ ಇದ್ದೀರಿ ಅಂದರೆ ಹಣ ಇಲ್ಲ ಅಂತೀರಿ. ಹಣ ಎಲ್ಲಿ ಹೋಗ್ತಾ ಇದೆ? ಇಲ್ಲಿ ಊಟ ಮಾಡ್ತಾ ಇದೆ. ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ ಗ್ಯಾರಂಟಿ ಸಮಿತಿ ಇದೆಯಲ್ಲ, ಅನುಷ್ಠಾನ ಸಮಿತಿ ಅಂತ, ಅದಕ್ಕೆ ದುಡ್ಡನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ನಿನ್ನೆ ಇಡೀ ದಿನ ಸೆಷನ್ನಲ್ಲಿ ಇದೇ ವಿಚಾರ ಫುಲ್ ಕೋಲಾಹಲಕ್ಕೆ ಕಾರಣ ಆಯಿತು. ಆಮೇಲೆ ಅದನ್ನು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಸ್ಪೀಕರು ಕರೆದು, ಎಲ್ಲರೂ ಒಪ್ಪಲಿಲ್ಲ ಆ ಸಂಧಾನವನ್ನು ಯಾರು ಕೂಡ. ಇವತ್ತು ಇನ್ನೂ ಹೋರಾಟ ತೀವ್ರತರವಾಗಿ ಹೋಗ್ತಾ ಇದೆ.